ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅನಾರೋಗ್ಯ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಮ್ರಾನ್ ಖಾನ್ ಅವರ ಆರೋಗ್ಯದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಜೈಲಿನಲ್ಲಿ ಇಮ್ರಾನ್ ಖಾನ್ಗೆ ಚಿಕಿತ್ಸೆ ನೀಡಲು ಆಗ್ರಹ. ಸೂಕ್ತ ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೇಳಿ ಮಾಜಿ ಕ್ರಿಕೆಟಿಗರಿಂದ ಪತ್ರ. ಪಾಕ್ ಸರ್ಕಾರಕ್ಕೆ 14 ಮಂದಿ ಕ್ರಿಕೆಟ್ ದಿಗ್ಗಜರು ಪತ್ರವನ್ನ ಬರೆದಿದ್ದಾರೆ. ಜೈಲಿನಲ್ಲಿ ಇಮ್ರಾನ್ ಖಾನ್ ರವರಿಗೆ ಸೂಕ್ತ ಚಿಕಿತ್ಸೆ ನೀಡ್ತಾ ಇಲ್ಲ, ಸಮರ್ಪಕ ಚಿಕಿತ್ಸೆಯನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಇದೀಗ 14 ಮಂದಿ ಕ್ರಿಕೆಟ್ ದಿಗ್ಗಜರು ಪತ್ರ ಬರೆದಿದ್ದಾರೆ. ಕಪಿಲ್ ದೇವ್, ಸುನಿಲ್ ಗವಾಸ್ಕರ್, ಗ್ರೆಗ್ ಚಾಪೆಲ್, ಇಯಾನ್ ಚಾಪೆಲ್, ಕ್ಲೈವ್ ಲಾಯ್ಡ್, ಅಲನ್ ಬಾರ್ಡರ್, ಜಾನ್ ರೈಟ್, ನಾಸರ್ ಹುಸೇನ್ ಸೇರಿದಂತೆ 14 ಮಂದಿ ಪತ್ರವನ್ನ ಬರೆದಿದ್ದಾರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಇಮ್ರಾನ್ ಖಾನ್ ಅವರು ಜೈಲು ಪಾಲಾಗಿದ್ದಾರೆ. ಇಮ್ರಾನ್ ಖಾನ್ ರವರಿಗೆ ದೃಷ್ಟಿ ಮತ್ತು ಕಣ್ಣಿನ ಸಮಸ್ಯೆ ಇದೆ. ತಪಾಸಣೆಗೆ ಪಾಕ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆದೇಶದ ನಂತರ ಇಬ್ಬರು ವೈದ್ಯರಿಂದ ತಪಾಸಣೆ ನಡೀತಾ ಇದೆ. ಆದರೆ ಸಿಗ್ತಾ ಇರುವಂತಹ ಚಿಕಿತ್ಸೆ ಇದೆಯಲ್ಲ, ಅದು ಸರಿಯಾಗಿಲ್ಲ ಅನ್ನೋ ಆರೋಪಗಳು ಕೂಡ ಈ ನಡುವೆ ಕೇಳಿಬರ್ತಿದೆ.